ನಾನ್ ಏನೇ ಮಾಡಿದ್ರು ಅದು ಲೋಕ ಕಲ್ಯಾಣಕ್ಕೋಸ್ಕರ ಆಂಟಿ. ಲೋಕ ಕಲ್ಯಾಣಕ್ಕೋಸ್ಕರನ? ನಿಮ್ ಕಲ್ಯಾಣಕ್ಕೋಸ್ಕರ ಅಂದೆ? ಅದೇ ಬಿಡಿ. ಶೌರ್ಯನ್ಗೆ ಅವಳ ಮೇಲ್ ಪ್ರೀತಿ ಕಡಿಮೆ ಆಗ್ಬೇಕು ಅಂದ್ರೆ, ಅವಳನ್ನ ಬಿಟ್ಟು ನನ್ನನ್ನ ಮದ್ವೆ ಮಾಡ್ಕೋಬೇಕು ಅಂದ್ರು ಈ ಸ್ಪರ್ಧೆಲಿ ನನ್ ಗೆಲ್ಬೇಕು. ಅವಳಿಗಿಂತ ನಾನೇ ಗ್ರೇಟ್ ಅಂತ ಶೌರ್ಯಂಗ್ ಗೊತ್ತಾಗ್ಬೇಕು. ಅದಕ್ಕೆ ಮತ್ತೆ ಹಾಕಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಸೈಡ್ಗಿಟ್ಟು ಮೊದ್ಲು ಅವಳು ಹಾಕಿ ಆಡದಿರೋ ಹಾಗೆ ಮಾಡ್ಬೇಕು. ಏನ್ ಮಾಡ್ಬೇಕು? ಏನಾದ್ರೂ ಒಂದ್ ಮಾಡಿ ಅವಳ ಕಾಲೋ ಕೈಯೋ ಸೊಂಟನ್ನು ಮುರಿದು ಹೋಗೋಗ್ ಮಾಡ್ಬೇಕು. ಮುರಿದು ಬಿಡು. ನಾನಲ್ಲ, ನೀವು. ನಾನಾ? ನಾನು ದೋಸೆ ಹಾಕೋದ್ರಲ್ಲಿ ಹೆಚ್ಚು, ಚಪಾತಿ ಹಾಕೋದ್ರಲ್ಲಿ ಕಡಿಮೆ. ಅಂದ್ರೆ ನಾನ್ ಮಾತಾಡೋಳೆ ಹೊರತು ಮಾಡೋಳಲ್ಲ ಅಂತ. ಅಯ್ಯೋ ಆಂಟಿ, ನಾನ್ ಮಾಡಿದ್ರೆ ನನ್ ಮೇಲೆ ಡೌಟ್ ಬರುತ್ತೆ. ಅದೇ ನೀವ್ ಮಾಡಿದ್ರೆ ಯಾರಿಗೂ ಡೌಟೇ ಬರಲ್ಲ. ಇದನ್ ತಗೊಳ್ಳಿ. ಯಾಕೆ? ಮೆಟ್ಲ ಮೇಲಾಗ್ಲಿ ಅಥವಾ ಬಾತ್ರೂಮ್ ಅಲ್ಲಿ ಇಲ್ಲ ಬೆಡ್ರೂಮ್ ಅಲ್ಲಿ ಈ ಎಣ್ಣೆ ಚೆಲ್ಲಿ ಅವಳು ಅದನ್ನ ನೋಡ್ದೆ ಇದ್ರ ಮೇಲೆ ಕಾಲಿಡ್ತಾಳೆ. ಸರ್ ಅಂತ ಜಾರ್ಕೊಂಡ್ ಹೋಗಿ ಯಾವ್ದಾದ್ರು ಗೋಡೆ ಮೇಲೆ ಗುದ್ಕೋತಾಳೆ. ಅಯ್ಯೋ ಅಂತ ಕಿರ್ಚ್ತಾಳೆ. ಅಯ್ಯೋ ಪಾಪ ಅಂತ ಅನ್ಕೊಂಡು ಅವಳನ್ನ ಮಂಚದ ಮೇಲೆ ಮಲಗ್ಸೋಣ. ಎಲ್ಲ ಒಂದೊಂದಾಗೆ ನಾವ್ ಅನ್ಕೊಂಡ್ ಹಾಗೆ ನಡೆಯುತ್ತೆ. ಅದಾದ್ಮೇಲೆ ನೋ ಪ್ರಾಕ್ಟೀಸ್, ನೋ ಗೇಮ್, ನಥಿಂಗ್. ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಆರ್ ಕಂಟ್ರೋಲ್. ಇದೆಲ್ಲ ಆಗುತ್ತೆ ಅಂತ್ಯಾ? ನೀವು ದೋಸೆ ಹಾಕೋದ್ನ ಬಿಟ್ಟು ಈ ಎಣ್ಣೆ ಹೋಗಿ ಚೆಲ್ಲಿದ್ರೆ ನಾವ್ ಅನ್ಕೊಂಡ್ ಹಾಗೆ ಎಲ್ಲಾನು ಆಗತ್ತೆ. ನನ್ಗೆ ಯಾಕೋ ಭಯ ಆಗ್ತಿದೆ. ನಿಮ್ಮನ್ನ ನೋಡಿ ಅವಳು ಭಯ ಪಡ್ಬೇಕು, ನೀವ್ ಯಾವ್ದಕ್ಕೂ ಭಯ ಪಡ್ಬೇಡಿ. ನಿಮ್ ಕನ್ಫ್ಯೂಷನ್ಸ್ ತಗೊಂಡು ಸಿಂಕ್ಗೆ ಹಾಕಿ. ಮೊದ್ಲು ಈ ಆಯಿಲ್ ತಗೊಂಡು ಹೋಗಿ. ಇದು ದೋಸೆ ನೀನ್ ಹಾಕ್ತೀಯಾ? ಇದು ನಾನು ಸಿಂಕಲ್ ಹಾಕ್ತೀನಿ. ಮೊದ್ಲು ಹೋಗಿ. ನನ್ಗೆ ಯಾಕೋ ಭಯ ಆಗ್ತಿದೆ. ಅಯ್ಯೋ ಭಯನೂ ಇಲ್ಲ ಏನೂ ಇಲ್ಲ, ಮೊದ್ಲು ಹೋಗಿ. ಹೇಳೋದ್ನ ಮಾಡಿ. ಆಮೇಲೆ ಬೆಡ್ರೂಮ್ ಅಲ್ಲಿ ಹಾಕ್ಬೇಕು. ಯಾವ ಬೆಡ್ರೂಮ್ ಅಲ್ಲಿ ಹಾಕ್ಬೇಕು? ರಾಜಲಕ್ಷ್ಮಿ ಮಲ್ಕೊಳ್ಳೋದು ಅಸ್ಮಿತಾ ರೂಮಲ್ಲೇ ಅಲ್ವಾ? ಅಲ್ಲೇ ಹಾಕ್ತೀನಿ. ಆಮೇಲೆ ಬಾತ್ರೂಮ್ ಅಲ್ಲಿ ಕೂಡ ಹಾಕ್ತೀನಿ. ಮಾಡ್ತಿದ್ಯೋ? ನನ್ನ ಕ್ಷಮಿಸಿ ಅತ್ತೆ. ಸೀನು, ಸೀನು ನಿಂತ್ಕೊಳ್ಳೋ. ನಿಂತ್ಕೊಂಡು ಹೇಳ್ತಿದ್ದೀನಲ್ಲ, ಏನ್ ಮಾಡ್ತಿದ್ಯೋ ನೀನು? ಸೀನು, ಹೇಳು 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 ಹೇಳು, ಏನಾಯ್ತು ನಿನ್ಗೆ? ಯಾಕೋ ಹೀಗ್ ಮಾಡ್ತಿದ್ಯಾ? ನನ್ನ ಜೀವನ ಹೊರಟೋಯ್ತು ಅತ್ತೆ. ನನ್ ಬದುಕಿದ ಉಪಯೋಗ ಇಲ್ಲ. ಏನು ನೀನು ಹುಚ್ಚಿತನ? ಒಳ್ಳೆ ಎಳೆ ಮಕ್ಕಳು ಅರ್ಧಾಗ ಆಡ್ತಿದ್ಯಲ್ಲ. ಇನ್ನೇನ್ ಮಾಡ್ಲಿ ಅತ್ತೆ? ಆದಿಗ್ ನನ್ ಬೇಡವಂತೆ, ನನ್ ಸಂಬಂಧ ಬೇಡವಂತೆ. ಕೊನೆಗೆ ನನ್ ಸತ್ತೋಗ್ತೀನಿ ಅಂದ್ರು ಕೂಡ ಅವಳಿಗೆ ಸಂಬಂಧನೇ ಇಲ್ಲ ಅನ್ನೋ ತರ ನನ್ನ ಬಿಟ್ಟು ಹೋಗ್ಬಿಟ್ಲು ಅತ್ತೆ. ಹಾಗಂತ ಹಾಗಂತ ಸತ್ತೋಗ್ತೀಯೇನೋ?
ಬದುಕಿದ್ದು ಆ ನೋವನ್ನು ನಾನು ಸಹಿಸ್ಕೊಳ್ಳಲ್ಲ ಅತ್ತೆ. ನಾನು ಸತ್ತೋಗ್ತೀನಿ, ಯಾರಿಗೆ ಯಾವ ಸಮಸ್ಯೆನೂ ಇರಲ್ಲ. ನಮ್ಮಿಬ್ಬರಿಗೆ ಡಿವೋರ್ಸ್ ಕೊಡ್ಸಿದ್ರಿ ಅನ್ನೋ ಕಪ್ಪು ಚುಕ್ಕಿ ನಿಮ್ ಮೇಲಿರಲ್ಲ. ನನ್ನ ಬಿಟ್ಬಿಡಿ, ನಾನು ಸತ್ತೋಗ್ತೀನಿ ಅತ್ತೆ. ಸೀನು ನಿಂತ್ಕೊಳ್ಳೋ. ಅತ್ತೆ ಅಂತ ನನ್ನನ್ನ ಇಷ್ಟು ಪ್ರೀತಿಯಿಂದ ಕರಿತಿರೋ ನನ್ ಸೀನುನ ನಾನ್ ಸಾಯಕ್ ಬಿಟ್ಬಿಡ್ತೀನೇನೋ? ಅದ್ ಹೇಗೋ ನೀನ್ ಹಾಗನ್ಕೊಂಡೆ? ನೋಡು, ನನ್ ಮಾತ್ ಕೇಳು ಸೀನು. ಎಲ್ಲಾ ಸಮಸ್ಯೆಗಳಿಗೂ ಸಾವೇ ಪರಿಹಾರ ಅಲ್ಲಪ್ಪ. ನನ್ನ ಪ್ರಾಣಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ಯಾಕತ್ತೆ ಬದುಕಿರ್ಬೇಕು? ಅಷ್ಟಕ್ಕೂ ಅವಳಿಗೆ ಪ್ರಾಣದ ಬೆಲೆ ಗೊತ್ತಾ? ಗೊತ್ತು ಕಣೋ, ಗೊತ್ತು ಸೀನು. ಪ್ರಾಣದ ಬೆಲೆ ನಿನಗ್ ಗೊತ್ತಿಲ್ಲದೆ ಇರಬಹುದೇನೋ ಕಣೋ. ನನ್ನ ಆದ್ಯನಿಗೆ ಚೆನ್ನಾಗ್ ಗೊತ್ತು. ಎರಡೆರಡು ಪ್ರಾಣನ ಕಳ್ಕೊಂಡಿರೋ ಆ ಪುಟ್ಟ ಹೃದಯಕ್ಕೆ ಗೊತ್ತು ಕಣೋ ಪ್ರಾಣದ ಬೆಲೆ ಏನು ಅಂತ. ಅವಳು ಕಳ್ಕೊಂಡಿದ್ದಾಳೆ. ಅಷ್ಟೆಲ್ಲ ಗೊತ್ತಿದ್ರೆ ಲಾಯರ್ ಹತ್ರ ಹೋಗಿ ಡಿವೋರ್ಸ್ಗೆ ಯಾಕೆ ಅಪ್ಲೈ ಮಾಡ್ತಾಳೆ? ನಾನ್ ಸಾಯ್ತೀನಿ ಅಂದ್ರು ಯಾಕೆ ಹೊಟ್ಟೋದ್ಲು? ಅತ್ತೆ, ನನ್ಗೆ ಆದ್ಯ ಬೇಕು ಅತ್ತೆ. ನನ್ ಬದುಕಿರ್ಬೇಕು ಅಂದ್ರೆ ಆದ್ಯ ನನ್ ಜೊತೆ ಇರ್ಬೇಕು. ಆದ್ಯನ ಒಪ್ಪಿಸ್ತೀರಾ? ಅದನ್ನ ನಾನ್ ನೋಡ್ಕೋತೀನಿ. ಮೊದಲು ನೀನು ಒಳಗ್ ಬಾ. ಅದ್ ಹಾಗಲ್ಲ ಅತ್ತೆ, ನನಗ್ ಮೊದ್ಲು ಮಾತು ಕೊಡಿ. ಆದ್ಯನ ಒಪ್ಪಿಸ್ತೀರಾ ಇಲ್ವಾ? ಮೊದಲು ನೀನು ಒಳಗ್ ಬಾರೋ. ಮಾತು ಕೊಡಿ ಅತ್ತೆ.